ನಮಸ್ಕಾರ. ವೃಷಭ ರಾಶಿಯವರ ಜೀವನದಲ್ಲಿ ಒಂದು ಅದ್ಭುತವಾದ ಸುವರ್ಣಯುಗ ಶುರುವಾಗ್ತಾ ಇದೆ. ಹಾಗಾದ್ರೆ ಈ ಬದಲಾವಣೆ ಅಂದ್ರೆ ಏನು? ಇದು ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ? ಬನ್ನಿ ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ನೋಡಿದ್ರಲ್ವಾ, ಈ ಒಂದು ವಾಕ್ಯದಲ್ಲೇ ಎಂಥ ಶಕ್ತಿ ಇದೆ ಅಂತ. ಇದು ಬರೀ ಒಂದು ಭವಿಷ್ಯವಾಣಿ ಅಲ್ಲ, ಬದಲಾಗಿ ಜೀವನದ ಒಂದು ಹೊಸ ಅಧ್ಯಾಯಕ್ಕೆ ಬರದ ಮುನ್ನುಡಿ ಇದ್ದ ಹಾಗೆ. ಸರಿ, ನಾವು ಈ 6 ಹಂತಗಳನ್ನ ಒಂದೊಂದಾಗೆ ನೋಡೋಣ. ಹಿಂದೆ ಪಟ್ಟ ಕಷ್ಟಗಳಿಂದ ಹಿಡಿದು ಮುಂದೆ ಬರ್ಲಿರೋ ಸಮೃದ್ಧಿಯವರೆಗೂ ಈ ಇಡೀ ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಈ ಪ್ರಯಾಣದ ಮೊದಲನೇ ಹೆಜ್ಜೆ ಹೊಸ ಅಧ್ಯಾಯದ ಆರಂಭ. ಕೇಳೋದಕ್ಕೆ ಇದು ಕೇವಲ ಒಂದು ಬದಲಾವಣೆ ಅನಿಸ್ಬಹುದು, ಆದರೆ ಇದು ಜೀವನದ ದಿಕ್ಕನ್ನೇ ಬದಲಿಸುವಂಥ ಒಂದು ದೊಡ್ಡ ತಿರುವು. ಇಲ್ಲಿಯವರೆಗೂ ಜೀವನ ಅನ್ನೋ ಗಾಡಿ ನಿಧಾನವಾಗಿ ಸ್ಥಿರವಾಗಿ ಸಾಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಹಾಗಲ್ಲ. ಅದರ ವೇಗ ಜಾಸ್ತಿ ಆಗಲಿದೆ. ಅಷ್ಟೇ ಅಲ್ಲ, ದಾರಿಯಲ್ಲಿ ಸಣ್ಣಪುಟ್ಟ ಘಟನೆಗಳಲ್ಲ, ಬದಲಾಗಿ ಜೀವನವನ್ನೇ ಬದಲಾಯಿಸುವಂಥ ಘಟನೆಗಳು ನಡೆಯಲಿವೆ. ಈಗ 2ನೇ ಭಾಗಕ್ಕೆ ಬರೋಣ. ಅದುವೇ ಹೋರಾಟದ ಅಂತ್ಯ. ಮುಂದೆ ಸಿಗಲಿರುವ ಯಶಸ್ಸಿನ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ನಾವು ನಡೆದು ಬಂದ ದಾರಿಯನ್ನ, ಆ ಕಷ್ಟದ ದಿನಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ವೃಷಭ ರಾಶಿಯವರ ನಿಜವಾದ ಶಕ್ತಿ ಇರೋದೇ ಅವರ ಗುಣಗಳಲ್ಲಿ. ಅದೆಂಥ ತಾಳ್ಮೆ, ಅದೆಂಥ ಪ್ರಾಮಾಣಿಕತೆ. ಎಪ್ಪೆ ಪಟ್ಟ ಸಮಸ್ಯೆ ಬಂದರೂ ಧೈರ್ಯವಾಗಿ ಎದುರಿಸ್ತಾರೆ. ನಿಜ ಹೇಳ್ಬೇಕಂದ್ರೆ ಇದೇ ಗುಣಗಳಲ್ವಾ ಇಷ್ಟು ಕಷ್ಟದಲ್ಲೂ ಕುಸಿದು ಹೋಗದೆ ಹಾಗೆ ಕಾಪಾಡಿದ್ದು. ಅಂದಹಾಗೆ ಎದುರಿಸಿದ ಸವಾಲುಗಳು ಕೂಡ ಸಣ್ಣದೇನಲ್ಲ ಅಲ್ವಾ? ಪ್ರತಿಯೊಂದು ಹೆಜ್ಜೆಯಲ್ಲಿ ಒಂದಲ್ಲ ಒಂದು ಅಡ್ಡಿ ಆತಂಕ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಅದಕ್ಕೆ ತಕ್ಕ ಫಲ ಸಿಗ್ತೇ ಇರಲಿಲ್ಲ. ಆರ್ಥಿಕ ಸಂಕಷ್ಟಗಳು ಒಂದು ಕಡೆ ಆದರೆ, ನಂಬಿದ ಜನರೇ ಕೊಟ್ಟ ನೋವು ಮತ್ತೊಂದು ಕಡೆ. ಆದರೆ ಈಗ ಆ ಎಲ್ಲಾ ಹೋರಾಟಗಳು ಕೊನೆಗೊಳ್ಳೋ ಸಮಯ ಬಂದಿದೆ. ಈಗ 3ನೇ ಭಾಗ, ಸಮೃದ್ಧಿಯ ಆಗಮನ. ಅಂದ್ರೆ ಜೀವನದಲ್ಲಿ ಒಂದು ಹೊಸ ಆಶಾಕಿರಣ ಮೂಡಲಿದೆ. ಕಷ್ಟದ ಅಧ್ಯಾಯ ಮುಗಿತು, ಈಗ ಪ್ರತಿಫಲ ಸಿಗುವ ಯುಗ ಶುರುವಾಗ್ತಾ ಇದೆ. ಹೌದು, ಕೇಳಿ, ಮನಸ್ಸಿನ ಮೇಲಿದ್ದ ಎಲ್ಲ ಭಾರವನ್ನ ಇಳಿಸುವಂಥ 2 ದೊಡ್ಡ ಸಿಹಿ ಸುದ್ದಿಗಳು ಬರ್ಲಿವೆ. ನಿಜಕ್ಕೂ ಇದು ಅದ್ಭುತವಾದ ಸುದ್ದಿ. ಗಮನಿಸಿ, ಇದುವರೆಗೂ ಅನುಭವಿಸಿದ ಕಷ್ಟಗಳಿಗೆ ತದ್ವಿರುದ್ಧವಾದ ಚಿತ್ರಣ ಈಗ ಕಣ್ಮುಂದೆ ಬರಲಿದೆ. ಸಾಲದ ಹೊರೆಯಿಂದ ಮುಕ್ತಿ ಸಿಗುತ್ತೆ, ಮನೆಯ ಆದಾಯ ಹೆಚ್ಚಾಗತ್ತೆ, ನಿಂತೋಗಿದ್ದ ಅವಕಾಶಗಳು ಮತ್ತೆ ಗರಿಗೆದರಲಿವೆ. ಅಷ್ಟೇ ಅಲ್ಲ, ಕೈ ಹಾಕಿದ ಕೆಲಸಗಳು ಸುಲಭವಾಗಿ ಪೂರ್ತಿಯಾಗತ್ತೆ. ಉದ್ಯೋಗದಲ್ಲಿ ಬಡ್ತಿ, ವ್ಯಾಪಾರದಲ್ಲಿ ಲಾಭ, ವಿದ್ಯಾರ್ಥಿಗಳಿಗೆ ಯಶಸ್ಸು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಸ್ಪಷ್ಟವಾಗಿ ಕಾಣಿಸಲಿದೆ. ಸರಿ, ಈ ಎಲ್ಲ ಒಳ್ಳೆಯ ಬದಲಾವಣೆಗಳ ಹಿಂದೆ ಒಂದು ಕಾಣದ ಕೈ ಕೆಲಸ ಮಾಡ್ತಾ ಇದೆ, ಒಂದು ಅದೃಶ್ಯ ಶಕ್ತಿ ಇದೆ. ಹಾಗಾದ್ರೆ ಆ ಶಕ್ತಿ ಯಾವುದು? ಅದು ಹೇಗೆ ಇಷ್ಟು ದಿನ ಕಾಪಾಡಿದೆ? ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ. ಎಷ್ಟೋ ಸಲ ದೊಡ್ಡ ದೊಡ್ಡ ಅಪಾಯಗಳಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿರ್ತೀರ. ಅಯ್ಯೋ, ಇನ್ನೇನು ಎಲ್ಲ ಮುಗೀತು ಅಂದಾಗ ಹೇಗೋ ಬಚಾವಾಗಿರ್ತೀರ. ಏನಿದು? ಇದರ ಹಿಂದೆ ಇರೋ ಆ ಶಕ್ತಿ ಯಾವುದು? ಆ ಶಕ್ತಿಯ ಮೂಲ ಬೇರೇನೂ ಅಲ್ಲ, ಅದುವೇ ದೈವಿಕ ಕೃಪೆ. ಹೌದು, ಆ ದೈವಿಕ ಕೃಪೆ ಅಂದ್ರೆ ಅದು ನಿರ್ದಿಷ್ಟವಾಗಿ ಶ್ರೀ ಹನುಮಂತನ ಶಕ್ತಿಯುತವಾದ ಕೃಪೆ. ಇಷ್ಟು ದಿನ ಮೌನವಾಗಿ ಒಂದು ಗುರಾಣಿಯ ಹಾಗೆ ರಕ್ಷಣೆ ಮಾಡ್ತಾ ಬಂದಿರೋದು ಇದೇ ಶಕ್ತಿ. ನೋಡಿ, ಹನುಮಂತನ ಕೃಪೆ ಅಂದ್ರೆ ಅದು ಕೇವಲ ಕಾಣದ ಅಪಾಯಗಳಿಂದ ಕಾಪಾಡಿದ್ದಷ್ಟೇ ಅಲ್ಲ, ಸಂಪೂರ್ಣವಾಗಿ ಕುಸಿದು ಬೀಳದಂತೆ ತಡೆದು ನಿಲ್ಲಿಸಿದೆ, ಧೈರ್ಯ ತುಂಬಿ ಮೇಲೆತ್ತಿದೆ. ಈಗ ಅದೇ ದೈವಿಕ ಶಕ್ತಿ ಇನ್ನಷ್ಟು ಬಲವಾಗಿ ಸಮೃದ್ಧಿಯ ಕಡೆಗೆ ನೇರವಾಗಿ ದಾರಿ ತೋರಿಸಲಿದೆ. ಹಾಗಾದ್ರೆ ಈ ದೈವಿಕ ಆಶೀರ್ವಾದವನ್ನ ಸಂಪೂರ್ಣವಾಗಿ ಪಡೆಯಕ್ಕೆ ಏನ್ ಮಾಡ್ಬೇಕು? ಅದಕ್ಕನೇ ಕೆಲವು ಸರಳವಾದ ಆದರೆ ತುಂಬನೇ ಶಕ್ತಿಯುತವಾದ ಮಾರ್ಗದರ್ಶನಗಳಿವೆ. ಬನ್ನಿ ನೋಡೋಣ. ಪ್ರತಿ ಶನಿವಾರದಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ 5 ವೀಳದೆಲೆಗಳನ್ನ ಸಮರ್ಪಿಸಿ 5 ಪ್ರದಕ್ಷಿಣೆ ಹಾಕಿ. ಇದನ್ನ ಪೂರ್ತಿ ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಿ. ನೆನ್ಪಿಡಿ, ಇದು ಕೇವಲ ಒಂದು ಆಚರಣೆ ಅಲ್ಲ, ಇದು ನಮ್ಮ ಭಕ್ತಿಯನ್ನ ತೋರಿಸೋ ಒಂದು ದಾರಿ. ಈ ಪುಟ್ಟ ಪ್ರಯತ್ನ ದೊಡ್ಡ ಫಲ ಕೊಡುತ್ತೆ. ಮನೆಯಲ್ಲೂ ಕೂಡ ಒಂದು ಸಣ್ಣ ಪರಿಹಾರ ಮಾಡಬಹುದು. ಒಂದು ವೀಳ್ಯದೆಲೆ ಮೇಲೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ನೆಲೆಸಲಿ ಅಂತ ಸ್ಪಷ್ಟವಾಗಿ ಸಂಕಲ್ಪ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಬರೀರಿ. ಆ ಎಲೆಯನ್ನ 2 ದಿನ ದೇವರ ಮನೆಯಲ್ಲಿ ಇಡಿ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿಕೊಡುತ್ತೆ. ಇನ್ನೂ ಕೆಲವು ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡ್ರೆ ಒಳ್ಳೆಯದು. ಬುಧವಾರ ಮತ್ತು ಶುಕ್ರವಾರ ತುಂಬಾನೇ ಶುಭ ದಿನಗಳು. ಹಾಗೆಯೇ ಹಸಿರು, ಕೆಂಪು, ಹಳದಿ, ನೀಲಿ, ಬಿಳಿ ಮತ್ತು ಗುಲಾಬಿ ಬಣ್ಣಗಳು ಅದೃಷ್ಟ ತರಲಿವೆ. ಅದೃಷ್ಟದ ಸಂಖ್ಯೆಗಳು 3 ಮತ್ತು 5. ಆದರೆ ಒಂದು ಸಣ್ಣ ಎಚ್ಚರಿಕೆ.
ಪಿ ಮತ್ತು ಎಂ ಅಕ್ಷರದಿಂದ ಹೆಸರು ಶುರುವಾಗೋ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಜಾಗರೂಕರಾಗಿದ್ರೆ ಉತ್ತಮ. ಸರಿ, ಈಗ ನಾವು ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಈ ಹೊಸ ಯುಗವನ್ನು ಸ್ವಾಗತಿಸುವ ಸಮಯ. ಹೌದು, ಇದು ವೃಷಭ ರಾಶಿಯವರ ಸಮಯ. ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದುವರೆಗೂ ಎದುರಿಸಿದ ಪ್ರತಿಯೊಂದು ಕಷ್ಟ, ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರು ಯಾವುದೂ ವ್ಯರ್ಥವಾಗಿಲ್ಲ. ಆ ತಾಳ್ಮೆ, ನಂಬಿಕೆ ಮತ್ತೆ ಭಕ್ತಿಗೆ ಪ್ರತಿಫಲ ಸಿಗೋ ಸಮಯ ಈಗ ಬಂದಿದೆ. ಈ ಬದಲಾವಣೆ ಹೇಗಿರುತ್ತೆ ಅಂದ್ರೆ ನೋಡಿ, ಇಲ್ಲಿಯವರೆಗಿನ ನಿಶ್ಚಲತೆಯ ಜಾಗದಲ್ಲಿ ವೇಗ ಬರಲಿದೆ. ಅಡೆತಡೆಗಳ ಜಾಗದಲ್ಲಿ ಅವಕಾಶಗಳು ಹುಡುಕೊಂಡು ಬರಲಿವೆ. ಕೊರತೆಯ ಜಾಗದಲ್ಲಿ ಸಮೃದ್ಧಿ ತುಂಬಿಕೊಳ್ಳಲಿದೆ. ಅಸ್ಥಿರತೆ ಹೋಗಿ ಅಭಿವೃದ್ಧಿ ಕಾಣಲಿದೆ. ನಿಜಕ್ಕೂ ಇದೊಂದು ಅದ್ಭುತವಾದ ಪರಿವರ್ತನೆ ಅಲ್ವಾ? ಹಾಗಾಗಿ ಇದೇ ಆ ಶಕ್ತಿಯುತ ಸಂದೇಶ. ಇದು ನಿಮ್ಮ ಸಮಯ. ಇದು ನಿಮ್ಮ ಅದೃಷ್ಟದ ಯುಗ. ಈ ಹೊಸ ಯುಗವನ್ನ ಪೂರ್ತಿ ಮನಸ್ಸಿನಿಂದ, ಖುಷಿಯಿಂದ ಸ್ವಾಗತಿಸಿ. ತಾಳ್ಮೆ ಮತ್ತು ನಂಬಿಕೆಗೆ ಖಂಡಿತವಾಗಿಯೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.